ಮೊನ್ನೆ ಕೇಂದ್ರ ಬಜೆಟ್ ಮಂಡನೆ ಆದಾಗ ಅವರು ಹಲವಾರು ವಿಷಯಗಳನ್ನ ಇದೇ ರೀತಿ ಬಂಡಲ್ ಬಿಡ್ಲಿಕ್ಕೆ ಹೋಗಿದ್ದಾರೆ. ಕೇಂದ್ರ ಸರ್ಕಾರನ ಕೇಳ್ತಾರೆ, 175 ಲಕ್ಷ ಕೋಟಿ 225 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಎಲ್ಲೋಯ್ತು, ಆನ್ಸರ್ ಮಾಡಬೇಕು ಅಂತೆಲ್ಲ. ನಾನು ಅಲ್ಲ ಸ್ವಾಮಿ ಸಂತೋಷ್ ಲಾಡ್ ಅವರೇ, ನೀವೊಬ್ರು ಮಂತ್ರಿಯಾಗಿ ಒಂದು ಬಡ್ಜೆಟ್ ಕಾಪಿ ತೆಗೆದ್ರೆ ಅದ್ರಲ್ಲಿ ಇರುತ್ತೆ ಹಣ ಎಲ್ಲಿಂದ ಬರುತ್ತೆ, ಎಲ್ಗೆ ಹೋಗುತ್ತೆ, ಏನು ಅಂತ ಹೇಳಿ. ಇನ್ನೂ ಕಾಮನ್ ಮ್ಯಾನ್ಗೆ ಹೇಳೋ ರೀತಿಯಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾಕೆ ನಿಮ್ ಕಣ್ಣು ಮುಂದೆ ಸಾವಿರಾರು ಕಿಲೋಮೀಟರ್ಗಳ ಎಕ್ಸ್ಪ್ರೆಸ್ ವೇಗಳು ಕಾಣಿಸ್ತಾ ಇಲ್ವಾ, ರಸ್ತೆಗಳು ಕಾಣಿಸ್ತಾ ಇಲ್ವಾ? ಕಳೆದ 10 ವರ್ಷದಿಂದ ಒಂದು ದಿವಸಕ್ಕೆ ಇವತ್ತು 34ರಿಂದ 38 ಕಿಲೋಮೀಟರ್ ಅಷ್ಟು ಹೈವೇಗಳಾಗ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಎಂತೆಂತಹ ಅಂಧ ಭಕ್ತರಿದ್ದಾರೆ ನೋಡಿ. ಈ ವ್ಯಕ್ತಿ ಮಾತನಾಡ್ತಾ ಇರುವಂತ ವಿಚಾರ ನೋಡಿ. ಸಂತೋಷ್ ಲಾಡ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು, ಸಂತೋಷ್ ಲಾಡ್ ಅವ್ರ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತೇಳಿ ಸಂತೋಷ್ ಲಾಡ್ ಅವರು ಮೀಡಿಯಾಗಳ ಮುಂದೆ ಹೇಳ್ತಾ ಇರುವಂತ ವಿಚಾರಗಳನ್ನ ಇಟ್ಕೊಂಡು ಈ ವ್ಯಕ್ತಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಕನಿಷ್ಠ ಪಕ್ಷ ನಾನು ಏನ್ ಮಾತನಾಡ್ತಾ ಇದ್ದೀನಿ ಅನ್ನೋ ಸ್ವಲ್ಪನಾದ್ರೂ ಪರಿಜ್ಞಾನ ಇರಬೇಕಾಗಿತ್ತಲ್ವಾ? ಅವ್ರು ಏನ್ ಹೇಳ್ತಾರೆ ನೋಡಿ, ಅವ್ರ ವಿಡಿಯೋದಲ್ಲಿ ಹೇಳಿರುವಂತ ವಿಚಾರಗಳನ್ನ ನೋಡಿ. ಅವ್ರು ಹೇಳ್ತಾರೆ, ಸಂತೋಷ್ ಲಾಡ್ ಅವರೇ, ನಿಮ್ಗೆ ತಲೆಯಲ್ಲಿ ಬುದ್ಧಿ ಇದೆಯಾ? ಬಡ್ಜೆಟ್ ನಲ್ಲಿ 220 ಲಕ್ಷ ಕೋಟಿ ಸಾಲ ಇದೆ ಅಂತ ಹೇಳ್ತಿದ್ರಲ್ಲ, 220 ಲಕ್ಷ ಕೋಟಿ ಸಾಲ ಮಾಡಿ ಅವ್ರೇನ್ ಮನೆ ತಗೊಂಡೋಗಿದಾರ? ರಸ್ತೆಗಳನ್ನ ರೆಡಿ ಮಾಡಿದ್ದಾರೆ. ಹೈವೇ ರಸ್ತೆಗಳನ್ನ ನೋಡಿ, ದಿನಕ್ಕೆ ಇಷ್ಟು ಕಿಲೋಮೀಟರ್ ರಸ್ತೆ ಆಗ್ತಾ ಇದೆ. ದೇಶ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, 5ನೇ ಅಭಿವೃದ್ಧಿ ರಾಷ್ಟ್ರ ಆಗ್ತಾ ಇದೆ. ಈ ವಿಚಾರಗಳನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಇವ್ರಿಗೆ ಈ ದೇಶ 220 ಲಕ್ಷ ಕೋಟಿ ಸಾಲ ಆಗಿರೋದನ್ನ ಇವ್ರಿಗೆ ಅದು ಮ್ಯಾಟ್ರೇ ಅಲ್ಲ. ಇವ್ರಿಗೆ $90 ಹೋಗಿರೋದು ಮ್ಯಾಟ್ರೇ ಅಲ್ಲ. ಇದು ಇವತ್ತು ನರೇಂದ್ರ ಮೋದಿ ಅವರನ್ನ ಓಲೈಸುವಂತಹ ಒಂದಷ್ಟು ಮನಸ್ಥಿತಿಗಳಿಗೆ ದೇಶದ ಬಗ್ಗೆ ಕಾಳಜಿನೇ ಇಲ್ಲ. ಒಂದು ಚೂರಾದ್ರೂ ಪ್ರಜ್ಞೆ ಇದ್ದಿದ್ರೆ, ಒಂದು ಚೂರಾದ್ರೂ ಇವರಿಗೆ ದೇಶದ ಬಗ್ಗೆ ಅಭಿಮಾನ ಇದ್ದಿದ್ರೆ 10 ವರ್ಷದಲ್ಲಿ 2014ರಿಂದ 2025ನೇ ಬಡ್ಜೆಟ್ ವರ್ಗು ಸುಮಾರು 155 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದಾರಲ್ಲ. ಎಲ್ಲಾದ್ರೂ ಉಂಟಾ? ಇಡೀ ದಾಖಲೆ ಹೇಳ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿಯೇ ಈ ರೀತಿಯಾದಂತಹ ಸಾಲಗಾರ ರಾಷ್ಟ್ರ ಬೇರೆ ಯಾವ್ದಾದ್ರು ಇದೆಯಾ? 1947ರಿಂದ 2014ರವರೆಗೆ ಇಡೀ ಎಲ್ಲಾ ಪ್ರಧಾನಮಂತ್ರಿಗಳು, ಇಡೀ ದೇಶದ ಎಲ್ಲಾ ಪ್ರಧಾನಮಂತ್ರಿಗಳು ಮಾಡಿದಂತ ಸಾಲದ ಮೊತ್ತ 55 ಲಕ್ಷ ಕೋಟಿ. ಅದು ಬ್ರಿಟಿಷರು ಭಾರತವನ್ನು ದೋಚಿಕೊಂಡು ಹೋದ ನಂತರ. ಆಗಲೂ ಸಹ ಎಂತೆಂತಹ ಕಾರ್ಯಗಳನ್ನ ಮಾಡಿದ್ರು, ಎಂತೆಂತಹ ಅಭಿವೃದ್ಧಿ ಕಾರ್ಯಗಳನ್ನು, ಅಣೆಕಟ್ಟುಗಳನ್ನ, ದೇಶದ ಅಭಿವೃದ್ಧಿಗಳನ್ನ ಎಲ್ಲ ಮಾಡಿರುವಂತಹ ಸಮಯದಲ್ಲಿ 55 ಲಕ್ಷ ಕೋಟಿ ಸಾಲ ಮಾಡಿದ್ರೆ, ಇವರು 2014ರಿಂದ 2025ರವರೆಗೂ 150 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡ್ತಾರೆ. $90ಗೆ ಡಾಲರ್ ಬೆಲೆ ಹೋಗುತ್ತೆ ಅಂತಂದ್ರೆ, ಇದನ್ನ ಸಮರ್ಥನೆ ಮಾಡ್ಕೊಂಡು ಇದಕ್ಕೊಂದು ವಿಡಿಯೋ ಮಾಡ್ತಾರೆ ಅಂತಂದ್ರೆ ಇವರು ಎಷ್ಟು ಬುದ್ಧಿವಂತರು ಅಂತ ನಾವೇ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಇದು ನಮ್ಮ ದೇಶದ ಪರಿಸ್ಥಿತಿ. ವಿಶ್ವವೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಅಂತೆ. ಭಾರತ ದೇಶದಲ್ಲಿರುವಂತಹ ಈ ಸುಳ್ಳುಗಳನ್ನ ತಿಳ್ಕೊಂಡೆ ಟ್ರಂಪ್ ಇವತ್ತು ನಿಮ್ ಕೈಲಿ ಏನೂ ಆಗಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತೇಳಿ ಭಾರತೀಯರನ್ನ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಕೈಗೆ ಕೋಳ ಹಾಕಿ ಕಳಿಸ್ಕೊಡ್ತಾ ಇದ್ದಾರೆ. 7.5 ಲಕ್ಷ ಜನ ಭಾರತೀಯರನ್ನ ಅಮೆರಿಕದಿಂದ ವಾಪಸ್ ಕಳಿಸ್ತಾ ಇರೋದು ಯಾಕೆ? ವಿಶ್ವಗುರು ಅಂತೆ, ವಿಶ್ವಗುರು. ಎಂತಹ ಅಂಧ ಭಕ್ತರೇ ಇವರು, ಎಂತಹ ಅಂಧ ಭಕ್ತರೇ ಇವರು. ಇಡೀ ದೇಶ ಸಾಲಗಾರರ ದೇಶ ಆಗ್ತಿದ್ರು ಸಹ ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ನಿಜಕ್ಕೂ ನಮ್ಮ ದೇಶ ಯಾವ ಹಂತಕ್ಕೆ ಹೋಗ್ತಾ ಇದೆ? ಈ ಅಂಧ ಭಕ್ತರು ಅಂತ ನಾವೇನ್ ಹೇಳ್ತಿರಲ್ಲ, ಇದಕ್ಕೆ ಸರಿಯಾಗಿ ಇವರು ಮಾತನಾಡ್ತಾ ಇದ್ದಾರಲ್ಲ. ಇವ್ರು ಮಾತನಾಡ್ತಾ ಇರೋರು, ಇವರು ಬುದ್ಧಿವಂತರು, ಇವರು ವಿದ್ಯಾವಂತರ ತರ ಕಾಣ್ತಾ ಇದ್ದಾರೆ, ಇವರು ಪ್ರಜ್ಞಾವಂತರ ತರ ಕಾಣ್ತಾ ಇದ್ದಾರೆ. ಆದರೂ ಸಹ ಅಂಕಿ ಅಂಶಗಳ ಸಮೇತ ಹೇಳಿದ್ರು ಸಹ ಇವರು ಸಂತೋಷ್ ಲಾಡ್ ಅವ್ರನ್ನ ಟಾರ್ಗೆಟ್ ಮಾಡುವಂತ ವಿಚಾರದಲ್ಲಿ ಇವರು ರಾಜಕೀಯ ಪಕ್ಷದ ಪರವಾಗಿ ಮಾತನಾಡ್ತಾ ಇರುವಂತಹ ಭರದಲ್ಲಿ ಇಡೀ ದೇಶ ಸಾಲಗಾರ ದೇಶ ಆಗ್ತಾ ಇರೋದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರೆ. ರಸ್ತೆ ಅಂತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದಂತ ರಸ್ತೆಗಳೇ ಇವತ್ತು ನಡೀತಾ ಇರುವಂತದ್ದು. ಇವತ್ತಿಗೂ ಸಹ ಟೋಲ್ಗಳಲ್ಲಿ ಜನರ ಸುಲಿಗೆ ಮಾಡ್ತಾ ಇದ್ದಾರೆ. ಆ ಟೋಲ್ ಅನ್ನ ಯಾಕೆ ಮಾಡಿದಾರ್ರಿ? ಹಾಗಾದ್ರೆ ಟೋಲ್ಗೆ ಸುಲಿಗೆ ಮಾಡ್ತಾ ಇದಾರಲ್ಲ, ಮತ್ತೆ ರಸ್ತೆ ಕಿಲೋಮೀಟರ್ ಗಟ್ಟಲೆ ರಸ್ತೆ ಮಾಡ್ತಾ ಇದ್ದಾರೆ, ಹಣ ಹಾಕ್ತಾ ಇದಾರೆ ಅಂತ ಹೇಳ್ತಾರಲ್ಲ, ಮತ್ತೆ ಟೋಲ್ಗಳು ಯಾಕೆ ಇಟ್ಟಿದ್ದಾರೆ? ಇದ್ರ ಬಗ್ಗೆ ಯಾರು ಮಾತನಾಡೋದಿಲ್ಲ. ಇವರಿಗೆ ಏನೋ ಒಂದು ಮಾತಾಡಬೇಕು, ನರೇಂದ್ರ ಮೋದಿ ಅವರನ್ನ ಸಮರ್ಥನೆ ಮಾಡ್ಕೊಳ್ಬೇಕು, ಬಿಜೆಪಿನ ಸಮರ್ಥನೆ ಮಾಡ್ಕೊಳ್ಬೇಕು, ಇಷ್ಟೇ ತಾನೇ. ಒಬ್ಬ ಸಂತೋಷ್ ರೆಡ್ಡಿ ಅಂತ ವ್ಯಕ್ತಿ ನಿನ್ನೆ ಸುಧಾಕರ್ ವಿಚಾರದಲ್ಲಿ ಕೋವಿಡ್ ಸಮಯದಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಮೋಸ ಮಾಡಿ ಚೆನ್ನೈ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಗಳು ಕೊಟ್ಟಿದ್ದಾನೆ ಅಂತೇಳಿ ಅದೇ ಪಕ್ಷದ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ.
ಮಾಧ್ಯಮಗಳೆಲ್ಲ ಸತ್ತೋಗಿದ್ದಾವೆ, ಮಾಧ್ಯಮಗಳು ಬಾಯಿಗೆ ಬೀಗ ಹಾಕೊಂಡಿದ್ದಾವೆ. ಇವರು ನ್ಯೂಸ್ ಅವರ್ಗಳನ್ನ, ಬಿಗ್ ಬುಲೆಟಿನ್ಗಳನ್ನ ಮುಗಿಸೋದಕ್ಕಷ್ಟೇ ಸೀಮಿತ ಆಗಿದ್ದಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಹೋಗ್ಲಿ, ನಾಗರಿಕರಾದ್ರು, ವಿದ್ಯಾವಂತರಾದ್ರು, ಬುದ್ಧಿವಂತರಾದ್ರು ಪ್ರಶ್ನೆ ಮಾಡ್ತಾರ ಅಂತಂದ್ರೆ ಅವರೂ ಸಹ ಅಂಧಭಕ್ತರ ತರ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಮಾಡ್ಬೇಕು? ಯಾರ ಹತ್ರ ಹೋಗಿ ಕೇಳ್ಬೇಕು? ಇದು ನಮ್ಮ ದೇಶದ ಪರಿಸ್ಥಿತಿ. ನಮ್ಮ ದೇಶದಲ್ಲಿ ವಿದ್ಯಾವಂತ ಯುವಕರು ದಾರಿ ತಪ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ, ಸ್ಪಷ್ಟ ಜೀವಂತ ಸಾಕ್ಷಿ ಇವರು ಮಾತನಾಡ್ತಾ ಇರುವಂತಹ ವಿಡಿಯೋ. ಸಂತೋಷ್ ಲಾಡ್ ಅವರು ನೇರವಾಗಿ ಅಂಕಿಅಂಶಗಳ ಸಮೇತ ಕೋವಿಡ್ ಸಮಯದಲ್ಲಿ ಇವರು ಮಾಡಿದಂತಹ ಲಾಕ್ಡೌನ್ ಸಮಯದಲ್ಲಿ ಇವರು ಘೋಷಣೆ ಮಾಡಿದಂತಹ ವಿಚಾರಗಳನ್ನ ಇವರು ಮಾತಾಡ್ತಾ ಇದ್ದಾರಲ್ಲ, MSMEಗಳ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇವತ್ತು ದೇಶದಲ್ಲಿ ಎಷ್ಟು ಸಣ್ಣ ಸಣ್ಣ ಕೈಗಾರಿಕೆಗಳು ಮುಚ್ಚೋಗಿದಾವೆ ಗೊತ್ತಿದೆಯಾ? ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತು ಕಂಗಾಲಾಗಿದ್ದಾರೆ ಗೊತ್ತಿದೆಯಾ? ಇವ್ರಿಗೇನು ಗೊತ್ತಿಲ್ಲ. 20 ಲಕ್ಷ ಕೋಟಿ ರೂಪಾಯಿ ತಗೊಳ್ರಿ ಅಂತ ಹೇಳಿ ಕೊಟ್ರಲ್ಲ ಅವತ್ತು. ಎಲ್ಲಿದೆ ಸ್ವಾಮಿ 20 ಲಕ್ಷ ಕೋಟಿ? MSMEಗಳ ಬಗ್ಗೆ ಮಾತನಾಡ್ತಾರೆ ಇವರು. MSMEಗಳ ಬಗ್ಗೆ ಮಾತನಾಡ್ತಾರೆ. ಇವತ್ತು ಇಡೀ ದೇಶ ಎಷ್ಟೋ ಸಾವಿರಾರು ಕೈಗಾರಿಕೆಗಳು ಮುಚ್ಚೋಗ್ತಾ ಇದ್ದಾವೆ, ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ನಿರುದ್ಯೋಗಿಗಳ ಸಂಖ್ಯೆ ಅವ್ರು ಹೇಳ್ತಾರೆ, SBI ಇದು ಕೋಟ್ ಮಾಡಿ ಹೇಳ್ತಾರೆ, SBI ಬಿಡುಗಡೆ ಮಾಡಿದೆಯಂತೆ. SBI ಬಿಡುಗಡೆ ಮಾಡಿದೆಯಂತೆ. ನೋಡಿ ಎಷ್ಟು ಕೋಟಿಗಟ್ಟಲೆ ವರ್ಷಕ್ಕೆ 1.25 ಕೋಟಿ ಜನಸಂಖ್ಯೆಗೆ ನಿರುದ್ಯೋಗ ಕೊಡ್ತಾ ಇದ್ದಾರೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಾ ಇದ್ದಾರಂತೆ. 10 ವರ್ಷದಲ್ಲಿ 10 ಕೋಟಿಗೂ ಹೆಚ್ಚು ಉದ್ಯೋಗ ಕೊಟ್ಟಿದ್ದಾರಂತೆ. ಏನೇನು ಸುಳ್ಳು ಹೇಳ್ತಾರ್ರಿ ಇವರು? SBI ರಿಪೋರ್ಟ್ ಇದು ಮಾಡಿದೆಯಂತೆ. ಏನ್ರಿ ಇದು? ಏನ್ ಮಾತನಾಡ್ತಾ ಇದೀವಿ? ನಾನೇನ್ ಮಾತನಾಡ್ತಾ ಇದೀನಿ, ನಾನೇನ್ ಹೇಳ್ತಾ ಇದೀನಿ ಅನ್ನೋದೇ ಗೊತ್ತಿಲ್ಲಲ್ಲ. ನರೇಂದ್ರ ಮೋದಿ ಅವರು ಮಾತನಾಡೋ ರೀತಿಯಲ್ಲಿ 100 ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರಲ್ಲ. 100 ದಿವಸ ಇನ್ನೂ ಆಗೇ ಇಲ್ಲ, 10 ವರ್ಷ ಮುಗ್ದೋಯ್ತು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ, 100 ದಿವಸ ಕೊಡಿ ಡಿಮಾನಿಟೈಸೇಷನ್ ಸರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಯಾವುದನ್ನೂ ಮಾಡಿಲ್ಲದಂತಹ ನರೇಂದ್ರ ಮೋದಿ ಅವರ ಮಾತುಗಳನ್ನೇ ಇವರ ಹಿಂಬಾಲಕರು ಮಾತನಾಡ್ತಾ ಇದ್ದಾರೆ. ಇದು ಈ ದೇಶದ ದುಸ್ಥಿತಿ. ಈ ದೇಶದ ಇವತ್ತು ನಮ್ಮ ಯುವಕರು ಹೋಗ್ತಾ ಇರುವಂತಹ ದಾರಿಯನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನಿಜಕ್ಕೂ ಇವರ ಮಾತುಗಳನ್ನ ಕೇಳಿದಾಗ ಆಶ್ಚರ್ಯ ಆಗಿದೆ. ಏನ್ ಗೊತ್ತಾ ನಮ್ಗೆ? ನಮ್ಮ ದೇಶ ಇದಕ್ಕೆ ಸ್ವತಂತ್ರ ಬೇಕಾಗಿತ್ತ? ಇವರ ಮಾತುಗಳು, ವಿದ್ಯಾವಂತ ಪ್ರಜ್ಞಾವಂತರು ಮಾತನಾಡುವಂತ ಮಾತುಗಳು ಕೇಳಬೇಕಾದ್ರೆ ಬ್ರಿಟಿಷರು ಭಾರತವನ್ನೇ ಆಳ್ತಾ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಅವಾಗ ದೇಶಭಕ್ತಿ ಇತ್ತು, ದೇಶದ ಬಗ್ಗೆ ಕಾಳಜಿ ಇತ್ತು. ಇವರು ಈ 10 ವರ್ಷಗಳಲ್ಲಿ ದೇಶವನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಭಾವನೆಗಳನ್ನ ಬಿತ್ತಿ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ನಗ್ನ ಸತ್ಯ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.